ಹಾಯ್ ಹಲೋ ಸ್ನೇಹಿತರೆ, ಇವತ್ತಿನ ಕ್ಲಾಸಿನಲ್ಲಿ ನಾವು ದಿನಬಳಕೆಯಲ್ಲಿ ಬಳಸುವಂಥ 15 ವಾಕ್ಯಗಳನ್ನು ಕಲಿತಾ ಇದ್ದೇವೆ. ಇವುಗಳನ್ನು ನೀವು ನೋಟ್ಸ್ ಮಾಡಿ ಇಟ್ಕೊಂಡು ಡೈಲಿ ಪ್ರಾಕ್ಟೀಸ್ ಮಾಡೋದು. ಪ್ರಾಕ್ಟೀಸ್ ಅಂದರೆ ಯಾವ ರೀತಿ ಬಾಯ್ಟ್ ಮಾಡೋದಲ್ಲ, ನಿಮ್ಮ ದೋಸ್ತರ ಜೊತೆ ಅಥವಾ ಫ್ರೆಂಡ್ಸ್ ಜೊತೆ ಆಗಲಿ ಮನೆಯವರ ಜೊತೆ ಆಗಲಿ ಸುಮ್ಮನೆ ಮಾತಾಡ್ಕೋತಿರೋದು. ಅವ್ರಿಗೆ ಹೇಳ್ಕೊಡ್ಬೇಕು, ನೀವು ಮಾತಾಡ್ಕೋತಿರ್ಬೇಕು. ದಿನ ಇವಕ್ಕೂರ್ನ ಬಳಸ್ಕೋತಿದ್ರೆ ಆದಷ್ಟು ಬೇಗ ನೀವು ಇಂಗ್ಲೀಷ್ನ ಕಲಿಬೋದು. ಯಾಕಂದ್ರೆ ಸುಮ್ಮನೆ ನೋಡೋದು ಓದೋದು ನೋಡಿಬಿಟ್ರೆ ನೀವು ಇಂಗ್ಲೀಷ್ ಕಲಿಯೋಕ್ಕೆ ಕಷ್ಟ ಆಗ್ತದೆ. ಹಾಗೆ ಈ ನಾನು ಹೇಳುತ್ತಿರುವ 15 ವಾಕ್ಯಗಳು ದಿನ ಬಳಕೆಯ ವಾಕ್ಯಗಳೇ ಆಗಿದೆ. ಇವು ನಿಮಗೆ ಬಹಳ ಉಪಯೋಗ ಆಗ್ತದೆ ಅಂತ ಹೇಳ್ತಾ ಈಗ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲನೇದು, ಅವನು ನನಗೆ ಕಚಗುಳಿ ಇಡುತ್ತಿದ್ದಾನೆ. ಅವನು ನನಗೆ ಕಚಗುಳಿ ಇಡುತ್ತಿದ್ದಾನೆ. ಈ ವಾಕ್ಯಗೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಹಿ ಈಸ್ ಟಿಕ್ಲಿಂಗ್ ಮೀ. ಹಿ ಈಸ್ ಟಿಕ್ಲಿಂಗ್ ಮೀ ಅಂದರೆ ಅವನು ನನಗೆ ಕಚಗುಳಿ ಇಡುತ್ತಿದ್ದಾನೆ. ನೆಕ್ಸ್ಟ್, ನನ್ನ ಕಾಲು ಜೋಮು ಹಿಡಿದಿದೆ. ನನ್ನ ಕಾಲು ಜೋಮು ಹಿಡಿದಿದೆ ಅಥವಾ ಜೋಮು ಹಿಡಿದಿದೆ ಅಂತೇವಲ್ಲ, ಹಾಗೆ ಅದನ್ನು ಇಂಗ್ಲೀಷ್ನಾಗೆ ಹೇಳ್ತೀವಿ ಮೈ ಲೆಗ್ ಈಸ್ ಅಸ್ಲೀಪ್. ಮೈ ಲೆಗ್ ಈಸ್ ಅಸ್ಲೀಪ್. ನನ್ನ ಕಾಲು ಜೋಮು ಹಿಡಿದಿದೆ. ನೆಕ್ಸ್ಟ್, ನೇರವಾಗಿ ವಿಷಯಕ್ಕೆ ಬಾ. ನೇರವಾಗಿ ವಿಷಯಕ್ಕೆ ಬಾ ಅಂದರೆ ಯಾರಾದ್ರ ಜೊತೆ ವಾದ ವಿವಾದಗಳು ನಡೆದಾಗ ಹೇಳ್ತೀವಲ್ಲ, ಅದು ಸುಮ್ಮನೆ ಅದು ಇದು ಗೊಳ್ಳು ಪಳ್ಳು ಹೇಳ್ಕೊತ ನಿಂದ್ರಕ್ಕೆ ಬೇಡಪ್ಪ, ನೇರವಾಗಿ ವಿಷಯಕ್ಕೆ ಬಾ ಅಂತೀವಲ್ಲ, ಅದನ್ನೇ ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳೋದಂದರೆ ಗೆಟ್ ಟು ದ ಪಾಯಿಂಟ್. ಗೆಟ್ ಟು ದ ಪಾಯಿಂಟ್, ನೇರವಾಗಿ ವಿಷಯಕ್ಕೆ ಬಾ. ನೆಕ್ಸ್ಟ್ ವರ್ಡ್, ಮಗುವನ್ನು ಮಲಗಿಸು. ಮಗುವನ್ನು ಮಲಗಿಸು. ಈ ವಾಕ್ಯನ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಪುಟ್ ದ ಬೇಬಿ ಟು ಸ್ಲೀಪ್. ಪುಟ್ ದ ಬೇಬಿ ಟು ಸ್ಲೀಪ್ ಅಂದರೆ ಮಗುವನ್ನು ಮಲಗಿಸು. ನೆಕ್ಸ್ಟ್, ನನ್ನ ಕಾಲನ್ನು ಒತ್ತು. ನನ್ನ ಕಾಲನ್ನು ಒತ್ತು. ಮಸಾಜ್ ಮೈ ಲೆಗ್ಸ್. ಮಸಾಜ್ ಮೈ ಲೆಗ್ಸ್, ನನ್ನ ಕಾಲನ್ನು ಒತ್ತು. ನೆಕ್ಸ್ಟ್, ನನ್ನ ಕಡೆ ಬೆರಳು ತೋರಿಸಬೇಡ. ನನ್ನ ಕಡೆ ಬೆರಳು ತೋರಿಸಬೇಡ. ಈ ವಾಕ್ಯನ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಡೋಂಟ್ ಪಾಯಿಂಟ್ ಯುವರ್ ಫಿಂಗರ್ ಆ್ಯಟ್ ಮೀ. ಡೋಂಟ್ ಪಾಯಿಂಟ್ ಯುವರ್ ಫಿಂಗರ್ ಆ್ಯಟ್ ಮೀ ಅಂದರೆ ನನ್ನ ಕಡೆ ಬೆರಳು ತೋರಿಸಬೇಡ ಅಂತ. ನೆಕ್ಸ್ಟ್, ನಾನೀಗ ಕೆಲಸ ಬಿಟ್ಟು ಬರಲು ಆಗುವುದಿಲ್ಲ. ನಾನೀಗ ಕೆಲಸ ಬಿಟ್ಟು ಬರಲು ಆಗುವುದಿಲ್ಲ. ಈ ವಾಕ್ಯನ ಇಂಗ್ಲೀಷ್ನಲ್ಲಿ ಹೇಳಬೇಕು ಐ ಕಾಂಟ್ ಗೆಟ್ ಅವೇ ಫ್ರಾಮ್ ವರ್ಕ್ ನೌ. ಐ ಕಾಂಟ್ ಗೆಟ್ ಅವೇ ಫ್ರಾಮ್ ನೌ ಅಂತ ಹೇಳ್ತೀವಿ. ನಾನೀಗ ಕೆಲಸ ಬಿಟ್ಟು ಬರಲು ಆಗುವುದಿಲ್ಲ. ಈ ರೀತಿ ವಾಕ್ಯಗಳನ್ನು ಮಾಡ್ಕೋತ ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟ್, ನೀನು ಬೇಕೆಂದು ಮಾಡಿದೆ. ನೀನು ಬೇಕೆಂದು ಮಾಡಿದೆ ಅಂದರೆ ನೀನು ಬೇಕಂತ ಮಾಡಿ ಅಂತೀವಲ್ಲ, ಆ ರೀತಿ. ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳ್ತೀವಂದ್ರೆ ಯು ಡಿಡ್ ಇಟ್ ಆನ್ ಪರ್ಪೋಸ್. ಯು ಡಿಡ್ ಇಟ್ ಆನ್ ಪರ್ಪೋಸ್ ಅಂತ ಹೇಳ್ತೀವಿ. ನೀನು ಬೇಕೆಂದೇ ಮಾಡಿದೆ. ನೆಕ್ಸ್ಟ್, ಅವನಿಗೆ ಸರಿಯಾಗಿ ಕಿವಿ ಕೇಳಿಸುವುದಿಲ್ಲ. ಅವನಿಗೆ ಸರಿಯಾಗಿ ಕಿವಿ ಕೇಳಿಸುವುದಿಲ್ಲ. ಈ ವಾಕ್ಯನ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಹಿ ಈಸ್ ಹಾರ್ಡ್ ಆಫ್ ಹಿಯರಿಂಗ್. ಹಿ ಈಸ್ ಹಾರ್ಡ್ ಆಫ್ ಹಿಯರಿಂಗ್. ಅವನಿಗೆ ಸರಿಯಾಗಿ ಕಿವಿ ಕೇಳಿಸುವುದಿಲ್ಲ ಅಂತ ಅರ್ಥ. ಊಟ ಖಾಲಿಯಾಯಿತು. ಊಟ ಖಾಲಿಯಾಯಿತು ಅಂತ ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳಬೇಕಂದ್ರೆ ದ ಫುಡ್ ಈಸ್ ಓವರ್. ದ ಫುಡ್ ಈಸ್ ಓವರ್ ಅಂದರೆ ಊಟ ಖಾಲಿಯಾಯಿತು ಅಂತ ಅರ್ಥ. ನೆಕ್ಸ್ಟ್, ನಾನು ಉಪವಾಸ ಇದ್ದೇನೆ. ನಾನು ಉಪವಾಸ ಇದ್ದೇನೆ. ಈ ವಾಕ್ಯಗೆ ಇಂಗ್ಲೀಷ್ನಲ್ಲಿ ಹೇಳಬೇಕು ಐ ಆಮ್ ಆನ್ ಫಾಸ್ಟ್. ಐ ಆಮ್ ಆನ್ ಫಾಸ್ಟ್. ನಾನು ಉಪವಾಸ ಇದ್ದೇನೆ ಅಂತ ಅರ್ಥ. ನೆಕ್ಸ್ಟ್,
ಬೆಂಕಿಯನ್ನು ಆರಿಸು, ಬೆಂಕಿಯನ್ನು ಆರಿಸು. ಪುಟ್ ಔಟ್ ದ ಫೈರ್, ಪುಟ್ ಔಟ್ ದ ಫೈರ್ ಅಂದರೆ ಬೆಂಕಿಯನ್ನು ಆರಿಸು ಅಂತ ಅರ್ಥ. ನೆಕ್ಸ್ಟ್ ಓಕೆ. ಅವನು ಊಟ ನೀರು ಬಿಟ್ಟ, ಅವನು ಊಟ ನೀರು ಬಿಟ್ಟ ಅಂದರೆ ಯಾರಾದರೂ ರೋಗಿ ಅಥವಾ ಹುಷಾರಿಲ್ಲದಾಗ ಹೇಳ್ತೀವಲ್ಲ, ಅವನು ಊಟ ನೀರು ಬಿಟ್ಟ, ಏನು ಊಟನೂ ಮಾಡ್ತಾ ಇಲ್ಲ ನೀರನ್ನು ಕುಡಿತಾ ಇಲ್ಲತ್ತ. ಅದನ್ನು ಇಂಗ್ಲೀಷ್ನಾಗ ಯಾವ ರೀತಿ ಹೇಳ್ಬೇಕಪ್ಪ ಅಂದ್ರೆ ಹಿ ಗೇವ್ ಅಪ್ ಫುಡ್ ಆ್ಯಂಡ್ ವಾಟರ್, ಹಿ ಗೇವ್ ಅಪ್ ಫುಡ್ ಆ್ಯಂಡ್ ವಾಟರ್ ಅಂತ. ಅವನು ಊಟ ನೀರು ಬಿಟ್ಟ ಅಂತ ಅರ್ಥ. ನನ್ನನ್ನು 5 ಗಂಟೆಗೆ ಎಬ್ಬಿಸು, ನನ್ನನ್ನು 5 ಗಂಟೆಗೆ ಎಬ್ಬಿಸು. ಈ ವಾಕ್ಯನ ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳ್ಬೇಕಂದ್ರೆ ವಾಕ್ ಮೀ ಅಪ್ ಆ್ಯಟ್ 5, ವಾಕ್ ಮೀ ಆ್ಯಟ್ 5, ವಾಕ್ ಮೀ ಅಪ್ ಆ್ಯಟ್ 5 ಅಂತ ಹೇಳಬೇಕು. ಟಿ ವಿಯಲ್ಲಿ ಏನು ಬರ್ತಾ ಇದೆ, ಟಿ ವಿಯಲ್ಲಿ ಏನು ಬರ್ತಾ ಇದೆ ಅಂದರೆ ಯಾರಿಗಾದರೂ ಮನೆಯಾಗ ಅಥವಾ ಅಲ್ಲಿ ಫ್ರೆಂಡ್ಸಿಗಲ್ಲಿ ಕೇಳ್ತೀವಲ್ಲ, ಅವ್ರು ಟಿ ವಿ ನೋಡ್ತಾ ಇರುವಾಗ ಏನೋ ಟಿ ವಿಯಲ್ಲಿ ಏನು ಬರ್ತಾ ಇದೆ, ಅದನ್ನು ಅದೇ ರೀತಿ ಇಂಗ್ಲೀಷ್ನಾಗ ಯಾವ ರೀತಿ ಹೇಳ್ಬೇಕಂದ್ರೆ ವಾಟ್ಸ್ ಆನ್ ಟಿ ವಿ, ವಾಟ್ಸ್ ಆನ್ ಟಿ ವಿ, ಟಿ ವಿಯಲ್ಲಿ ಏನು ಬರ್ತಾ ಇದೆ ಅಂತ ಅರ್ಥ. ಇವತ್ತಿನ ವಿಡಿಯೋದಲ್ಲಿ ನಾವು ದಿನಬಳಕೆಯಲ್ಲಿ ಬಳಸುವಂಥ 15 ವಾಕ್ಯಗಳನ್ನು ಕಲಿತಿದ್ದೀವಿ. ಇದೇ ರೀತಿ ಮುಂದಿನ ಕ್ಲಾಸ್ನಲ್ಲಿ ಕೂಡ ನಾನು ಮತ್ತೆ ಹೊಸ ವಾಕ್ಯಗಳೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಯಾರ್ಯಾರು ನೋಡ್ತಾ ಇದ್ದೀರ ಅಥವಾ ನೋಡ್ತಾ ಇರೋರೆಲ್ಲರೂ ದಯವಿಟ್ಟು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಒತ್ತಿ. ಏನಾದರೂ ಈ ವಿಡಿಯೋದ ಬಗ್ಗೆ ನಿಮಗೆ ಅನಿಸಿಕೆ ಅಭಿಪ್ರಾಯಗಳಿದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ನಾನು ಅದಕ್ಕೆ ನಿಮಗೆ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಜೈ ಹಿಂದ್.